ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ರ್ಯಾಂಟ್ಯಾಕ್ ಸಿರಪ್ ಬಗ್ಗೆ. ರ್ಯಾಂಟ್ಯಾಕ್ ಸಿರಪ್ ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆ ನಿಮಗಿದ್ರೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಈ ಸಿರಪ್ ಯಾವ ರೀತಿ ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ಮಟ್ಟ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ರ್ಯಾಂಟ್ಯಾಕ್ ಸಿರಪ್ ಏನೈತೆ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್. ಮತ್ತು ಈ ಸಿರಪ್ ಯಾವಾಗ ಬರ್ದು ಕೊಟ್ಟಿರ್ತಾರ ಅಂದ್ರೆ ನೋಡ್ರಿ, ಮಕ್ಕಳದಾಗ ಏನರ ಅಸಿಡಿಟಿ ಸಮಸ್ಯೆ ಆಗಕ್ಕೆ ಕುಂತೈತಿ ಅಂದ್ರೆ, ಹೊಟ್ಟೆ ಬಹಳ ಜಾಸ್ತಿ ಅಸಿಡಿಟಿ ಆಗಕ್ಕೆ ಕುಂತೈತಿ, ಎದೆಗೆ ಏನರ ಬಹಳ ಜಾಸ್ತಿ ಉರಿ ಚಾಲು ಆಗೈತೆ ಅಂದ್ರೆ, ತಿಂದಿದ್ದವ್ರಿಗೆ ಪಾಚನ ಆಗ್ತಾ ಇಲ್ಲ ಅಂದ್ರೆ, ಅವ್ರಿಗೆ ಹೊಟ್ಟೆಗೆ ಏನರ ಹುಣ್ಣಾಗೈತೆ ಅಂದ್ರೆ, ಇಲ್ಲ ಅವ್ರಿಗೆ GERD ಸಮಸ್ಯೆ ಐತೆ ಅಂದ್ರೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಸಮಸ್ಯೆ ಐತೆ ಅಂದ್ರೆ, ಇದ್ರ ಏನಾಗುತ್ತೆ ಅಂದ್ರೆ ಮಕ್ಳು ಏನು ತಿಂತಾರ ನೋಡ್ರಿ ಆಹಾರ, ಅದು ಹೊಟ್ಟೆ ಹೋದಂಗೆ ಅವ್ರಿಗೆ ಫೀಲಿಂಗ್ ಬರಂಗಿಲ್ಲ, ಎದಾಗ ಕುಂತೈತೆ ಅಂತ ಫೀಲಿಂಗ್ ಬರ್ತೈತಿ, ಮತ್ತು ವಾಂತಿ ಬಂದಂಗೆ ಆಗ್ತಿರ್ತೈತಿ ಪದೇ ಪದೇ. ಇಂಥವೇನರ ಲಕ್ಷಣ ಆಗಕ್ಕೆ ಕುಂತೈತೆ ಅಂದ್ರೆ, ಇಲ್ಲ ಅವ್ರ ಕರಳು ಮತ್ತು ಅನ್ನನಾಳದಾಗ ಏನರ ಹುಣ್ಣಿನ ಸಮಸ್ಯೆ ಐತೆ ಅಂದ್ರೆ ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಈಗ ಈ ಸಿರಪ್ ಅದು ಮೇನ್ ಕಂಟೆಂಟ್ ಏನು? ಸೊ ನೋಡ್ರಿ, ರ್ಯಾಂಟ್ಯಾಕ್ ಸಿರಪ್ ಏನಿದೆ ಇದರೊಳಗಡೆ ರ್ಯಾನಿಟಿಡಿನ್ ಪ್ರತಿ 5 ml ಸಿರಪ್ ಒಳಗಡೆ ರ್ಯಾನಿಟಿಡಿನ್ 75 mg ಪ್ರಮಾಣದಾಗ ಇರ್ತೈತಿ. ಮತ್ತು ಇದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಎದಕ್ಕೆ ಬಿಲಾಂಗ್ ಆಗುತ್ತೆ? ರ್ಯಾನಿಟಿಡಿನ್ ಅಂದ್ರೆ ಹಿಸ್ಟಮೈನ್ H2 ಬ್ಲಾಕರ್ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತೆ. ಇದನ್ನ ತಯಾರು ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಹೇಮಾ ಲ್ಯಾಬೋರೇಟರೀಸ್ ಪ್ರೈವೇಟ್ ಲಿಮಿಟೆಡ್, ಉತ್ತರಾಖಂಡ್. ಈ ಸಿರಪ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, 1 ತಿಂಗಳಲ್ಲಿಂತ 16 ವರ್ಷದ ಮಟ್ಟ ಏನರ ಯಾರ್ದಾರ ವಯಸ್ಸೈತಂದ್ರೆ ಅವ್ರದ್ದು ಡೋಸೇಜ್ ಏನಿರ್ತೈತಿ ರ್ಯಾನಿಟಿಡಿನ್ ಅಂದ್ರೆ, ರ್ಯಾನಿಟಿಡಿನ್ ಇದ್ದ ಡೋಸೇಜು 4 ನಿಂತ್ರ 8 mg ಪ್ರತಿ kg ಪ್ರತಿದಿನ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ರ್ಯಾನಿಟಿಡಿನ್ ಡೋಸೇಜ್ ಮಕ್ಕಳದಾಗ 4 ನಿಂತ್ರ 8 mg ಪ್ರತಿ kg ಪ್ರತಿದಿನ. ಮಕ್ಕಳು ತೂಕ ಇಟ್ಟೈತಿ ಅದ್ರ ಪ್ರಕಾರ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟರ್ ಇದನ್ನ ಡಿವೈಡ್ ಮಾಡಿ 2 ನಿಂತ್ರ 3 ಹೊತ್ತು ಮಕ್ಕಳಿಗೆ ತೊಗೊಳಕ್ ಹೇಳಿರ್ತಾರ್ರಿ. ಮತ್ತು ಈ ಸಿರಪ್ ಏನಿದೆ ನೋಡ್ರಿ, ಮಕ್ಕಳಿಗೆ ಊಟ ಮಾಡಿಸೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತೊಗೊಳಕ್ ಹೇಳ್ತಾರ. ಇಲ್ಲ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ಪ್ರಕಾರ ತೊಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಯೂಸ್ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಬಾಡಿ ಕಂಡೀಷನ್ ಮೇಲೆ, ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಏನದೋ, ನಿಮ್ಗೆ ಏನು ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ ಅದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ ಹೇಳ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಈ ಸಿರಪ್ ನೀವೇನಾರ ತೊಗೊಳ ಅಂತೀರ ಅಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿರ್ತೈತಿ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ವಿಪರೀತ ತಲೆನೋವು, ಭೇದಿ, ಇಲ್ಲ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಆಗ್ಬೋದ್ರಿ. ಈಗ ಇದನ್ನ ಯಾರು ಈ ಸಿರಪ್ ತೊಗೊಳಕ್ ಹೋಗ್ಬಾರ್ದು? ಕಾಂಟ್ರಾ ಇಂಡಿಕೇಶನ್ ಏನು? ಸೊ ನೋಡ್ರಿ, ಇದ್ರೊಳಗೆ ಕಂಟೆಂಟ್ ಏನಿದೆ ರ್ಯಾನಿಟಿಡಿನ್, ಅದ್ರಲ್ಲಿ ನಿಮ್ಗೆ ಏನಾರ ಮೊದ್ಲು ಯಾವಾಗಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ತೊಗೊಳಕ್ ಹೋಗ್ಬೇಡ್ರಿ. ಮತ್ತು ನಿಮ್ಗೆ ಏನಾದರೂ ಕಿಡ್ನಿ ಲಿವರ್ ಸಂಬಂಧಿತ ಏನಾರ ರೋಗ ಐತೆ ಅಂದ್ರೆ ಡಾಕ್ಟರ್ ಸಲಹೆ ಇರಲಾರ್ದ ತೊಗೊಳಕ್ ಹೋಗ್ಬೇಡ್ರಿ. ಈಗ ತಿಳಿಸ್ಕೊಡ್ತೀನಿ ರ್ಯಾಂಟ್ಯಾಕ್ ಸಿರಪ್ ಇರಿದೆ ಯಾವ ರೀತಿ ನಿಮ್ಮ ಮೈಯ ಕೆಲಸ ಮಾಡ್ತೈತಿ. ರ್ಯಾಂಟ್ಯಾಕ್ ಸಿರಪ್ ಮಿಂಟ್ ನೋಡ್ರಿ, ಇದು ಒಂದು ಹಿಸ್ಟಮೈನ್ H2 ರಿಸೆಪ್ಟರ್ ಬ್ಲಾಕರ್. ಇದು ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಆಸಿಡ್ ಏನು ಪ್ರೊಡಕ್ಷನ್ ಇರ್ತೈತಿ ಆ ಆಸಿಡ್ ಪ್ರೊಡಕ್ಷನ್ ಅಮೌಂಟನ್ನು ಕಡಿಮೆ ಮಾಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಆಸಿಡ್ ರಿಲೇಟೆಡ್ ಸಮಸ್ಯೆ, ಅಪಚನ, ಇಂಡೈಜೆಷನ್, ಇಲ್ಲ ಎದಿ ಉರಿ ಸಮಸ್ಯೆ ಏನಿರ್ತೈತಿ ಅದು ಕಡಿಮೆ ಆಗಿಬಿಡ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 162 ರೂಪಾಯಿದಾಗ 100 ml ಸಿರಪ್ ಸಿಗ್ತೈತ್ರಿ ರ್ಯಾಂಟ್ಯಾಕ್ ಸಿರಪ್. ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರ್ಲಾರ್ದ ತೊಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.